ರಿಕವರಿ ಸೆಷನ್ಸ್ ಯಾಕೆ ಇಂಪಾರ್ಟೆಂಟ್? ಬೇಸಿಕಲಿ ನಾವು ಪ್ರತಿಯೊಂದು ವರ್ಕೌಟ್ ಮಾಡಿದಾಗ ನಮ್ಮ ಮಸಲ್ಸಲ್ಲಿ ಅಥವಾ ಸೆಲ್ಸ್ ಆಗಿರೋದು ಟಿಶ್ಯೂಸ್ ಆಗಿರೋದು ದಟ್ ಈಸ್ ಅ ವೇರ್ ಆ್ಯಂಡ್ ಟೇರ್ ಪ್ರಾಸೆಸ್. ಸೊ ಎವ್ರಿ ಡೇ ನಾವು ಬರೀ ವರ್ಕೌಟ್ ಮಾತ್ರ ಮಾಡ್ತಾ ಇದ್ದು ಕರೆಕ್ಟಾಗಿ ವಾರ್ಮ್ ಅಪ್ ಮಾಡ್ತಾ ಇಲ್ಲ, ಪ್ರಾಪರಾಗಿ ವಾರ್ಮ್ ಡೌನ್ ಮಾಡ್ತಾ ಇಲ್ಲ, ಸ್ಟ್ರೆಚಿಂಗ್ಸ್ ನೀಟಾಗಿ ಮಾಡ್ತಾ ಇಲ್ಲ. ಸೊ ಈ ಥರ ಕಾಮನ್ ರೀಸನ್ಸ್ಗಳಲ್ಲಿ ಇಂಜುರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಬಿಟ್ಟು ಅಕಸ್ಮಾತ್ ನಾವು ಅದನ್ನು ಪ್ರಾಪರಾಗಿ ಮಾಡಿದ್ರೂ ಕೂಡ ನಾವು ರಿಕವರಿಗೆ ಪ್ರಾಸೆಸ್ಸಲ್ಲಿ ಯಾವುದೇ ರೀತಿ ಫುಡ್ ಹ್ಯಾಬಿಟ್ಸಲ್ಲಿ ಆಗಿರ್ಬೋದು ಅಥವಾ ರಿಕವರಿ ಸ್ಟೇಷನ್ಸ್ ಲೈಕ್ ಐಸ್ ಬಾತು ಆಮೇಲೆ ಸೋನಾ ಥೆರಪಿ ಇದನ್ನೆಲ್ಲ ಯೂಸ್ ಮಾಡಲಿಲ್ಲ ಅಂತಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು ಸ್ಯಾಚುರೇಷನ್ ಮೋಡ್ಗೆ ಬರ್ತೀವಿ. ಅಂದರೆ ನಾವೇನೇ ವರ್ಕೌಟ್ ಮಾಡಿದ್ರೂ ಕೂಡ ಅದು ಲಾಂಗರ್ ಪೀರಿಯಡ್ ಆಫ್ ಟೈಮಲ್ಲಿ ಸ್ಟ್ಯಾಗ್ನೆಂಟ್ ಆಗಿಬಿಡುತ್ತೆ. ಪ್ರಾಸೆಸ್ ಆಫ್ ಇಂಪ್ರೂವೈಸಿಂಗ್ ದ ಫಿಟ್ನೆಸ್ ಇಸ್ ವೆರಿ ಸ್ಲೋ ಅನ್ನಂಗಾಗುತ್ತೆ. ಸೊ ರಿಕವರಿ ಸ್ಟೇಷನ್ಸ್ಗಳನ್ನ ಸೈಮಲ್ಟೇನಿಯಸ್ ಆಗಿ ಜೊತೆಯಲ್ಲಿ ನಾವು ಅದನ್ನು ಕ್ಯಾರಿ ಮಾಡ್ತಾವ್ರೆ. ಲೈಕ್ ಮಂತ್ಲಿ ಒನ್ಸೋ ಅಥವಾ 3 weeks ಒನ್ಸೋ ಐಸ್ ಬಾತ್ ಥೆರಪಿ ಯೂಸ್ ಮಾಡೋದಾಗಿರ್ಬೋದು, ಸೋನಾ ಥೆರಪಿ ಯೂಸ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಹೋದಾಗ ಬಾಡಿ ಒಳಗಡೆಯಿಂದ ಹೀಲ್ ಆಗ್ತಾ ಇರುತ್ತೆ. ಸೊ ಹೀಲ್ ಆಗಬೇಕಾದ್ರೆ ನಾವು ತೊಗೊಳ್ಳೋ ನ್ಯೂಟ್ರಿಷನ್ಸ್ ಕೂಡ ಅದೇ ರೀತಿ ಪ್ರಾಪರಾಗಿ ಅಬ್ಸರ್ವ್ ಮಾಡುತ್ತೆ. ದೆನ್ ನಮ್ಮ ಮಸಲ್ ಗೇನ್ ಆಗೋದಾಗಿರ್ಬೋದು, ಫ್ಯಾಟ್ ಲಾಸ್ ಆಗೋದಾಗಿರ್ಬೋದು, ಪ್ರತಿಯೊಂದೂ ಕೂಡ ಅದೇ ರೀತಿ ಇಂಪ್ರೂವೈಸ್ ಆಗ್ತಾ ಹೋಗುತ್ತೆ. ಈವನ್ ಸಮ್ಟೈಮ್ಸ್ ನಮ್ಮ ಜಾಯಿಂಟ್ಸ್ ಹೆಲ್ತ್ ಕೂಡ ಇಂಪ್ರೂವೈಸ್ ಆಗೋದಕ್ಕೆ ರಿಕವರಿ ಸ್ಟೇಷನ್ಸ್ ವಿಲ್ ಗಿವ್ ಯು ಲಾಟ್ ಆಫ್ ಬೆನಿಫಿಟ್ಸ್.